ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಮತ್ತು ಸಂಜೆ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಅಲ್ಲೇನು ಮಾಡ್ತಾಯಿದೀಯಾ? ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ಜೀವನದ ಮತ್ತೊಂದು ದಿನಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಲ್ಲಿ ರೊಟ್ಟಿ ಪಲ್ಯ ಮಾಡ್ತಾಯಿದ್ದೀನಿ. ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ನಂತರ ಅದಕ್ಕೆ ಟೊಮೊಟೊ, ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿ, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಗೆಡ್ಡೆಕೋಸು, ಮುಳುಗಾಯಿ ಎಲ್ಲದನ್ನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ತರಕಾರಿ ಇಷ್ಟ ಎಲ್ಲ ತೊಗೊಳ್ಬೋದು. ರಾತ್ರಿ ಇಡೀ ನೆನೆಸಿಟ್ಟಿರುವಂತಹ ಬಟಾಣಿ ಮತ್ತು ಕಡಲೆಕಾಳು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಕಾಳುಗಳನ್ನು ಹಾಕೋದ್ರಿಂದ. ಖಾರ ಏನು ರುಬ್ತಾ ಇಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಾ ಪುಡಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಸಿಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀರು ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಕಡಲೆಕಾಳು ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಡಲ್ಲ ಕಾಣಿಸ್ಬೋದು, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಕಡೆ ಅಕ್ಕಿ ರೊಟ್ಟಿ ಮಾಡಿಕೊಂಡೆ, ತುಂಬ ದಿನ ಆಗಿತ್ತು ಅಕ್ಕಿ ರೊಟ್ಟಿ ಮಿಸ್ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಅಕ್ಕಿ ರೊಟ್ಟಿ ಮಾಡಿಕೊಂಡು ಪಲ್ಯ ಮಾಡಿಕೊಂಡೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ. ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದರಲ್ಲಂತೂ ಕಡುಬು ಮತ್ತು ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವ್ರ ಕಡೆ ಬಳಿಯೋ ರೊಟ್ಟಿ ಅಂತ ಮಾಡ್ತಾರೆ. ನಮ್ಮ ಕಡೆ ಇದೇ ಥರ ಹಿಟ್ಟನ್ನು ಗಟ್ಟಿ ಕಲಿಸ್ಕೊಂಡು ಮಣೆ ಮೇಲೆ ತಟ್ಟಿ ಹಂಚಿನ ಮೇಲೆ ಬೇಯಿಸೋದು. ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ. ಅವ್ರವ್ರ ಅಡುಗೆ ಅವ್ರಿಗೆ ತುಂಬ ಇಷ್ಟ. ನನಗೂ ಅದೇ ಥರ ನಮ್ಮ ಅಡುಗೆ ನಮಗಿಷ್ಟ. ಬಿಸಿ ಬಿಸಿ ಸ್ನಾನ ಮಾಡಿಲ್ಲ, ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ಯಾ? ಕಾಯಿ ಸುಲಿಸ್ಕೊಡು ನಂಗೆ. ಇವಾಗ ನನಗೆ ಕಾಯಬೇಕು, ನಂಗೆ ಬರೋಲ್ಲ. ಸುಲಿಸ್ಕೊಡು, ಇಲ್ಲ ನೀನು ಸುಲ್ಕೊಡು. ಏನು ಮಾಡ್ತೀಯ ಹೇಳು? ನೀನು ಸುಲ್ಕೊಡು, ಇಲ್ಲ ಸುಲಿಸ್ಕೊಡು. ಯಾರು ಕೆಲವರು ಸುಲಿಸ್ಕೊಡು. ಆಗುತ್ತಾ? ಆಗುತ್ತಾ? ಆಗುತ್ತೇನವ? ಏನು ತಿಂದೆ ತಿಂಡಿಯಾ? ಹಾಂ, ಚಪಾತಿ ಅಲ್ಲ, ಅದು ರೊಟ್ಟಿ. ರೊಟ್ಟಿಗೆ ಏನು ತಿಂದೆ? ಮರ್ತೋಯ್ತಾ? ಪಲ್ಯ. ಗುಡ್ ಗರ್ಲ್. ನೆನೆ ಗಿಡಗಳು ಹಾಕಿದ್ದೆ, ಅದರ ಸುತ್ತ ಸ್ವಲ್ಪ ಈ ಥರ ಒಟ್ಟು ಹಾಕ್ತಾ ಇದ್ದೀನಿ. ನೀರು ಡ್ರೈ ಆಗೋದಿಲ್ಲ. ಈ ಬೇಸಿಗೆಲಂತೂ ಬೆಳಗ್ಗೆ ನೀರು ಹಾಕಿ ಬಂದರೆ ಸಾಯಂಕಾಲ ಹೊತ್ತಿಗೆ ನೀರೇ ಇರೋದಿಲ್ಲ. ಆವಾಗ ಗಿಡ ಬೇಗ ಹಾಳಾಗುತ್ತೆ, ಚಿಗುರೋದಿಲ್ಲ. ಹಾಗಾಗಿ ಈ ಥರ ಒಟ್ಟು ಹಾಕಿದರೆ ನೀರು ಡ್ರೈ ಆಗೋದಿಲ್ಲ ಅಂತ ಅಷ್ಟೇ. ಬೆಳಗ್ಗೆನೇ ಬಂದು ಹಸು ಕೊಟ್ಟು ಹೋಗಿದ್ದೆ, ಚೆನ್ನಾಗಿ ತಿಂದಿದೆ. ನೋಡಿ ಹಗ್ಗ ಸುತ್ತಾಕೊಂಡು ನಿಂತಿದ್ದಾಳೆ. ಏನಮ್ಮ? ಇನ್ನೊಂದು ಹತ್ರ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಬಂದೆ. ಮಧ್ಯಾಹ್ನ ತನಕ ಹಿಂಗೆ ತೋಟದಲ್ಲಿ ಮೇಯಿಸಿ ಆಮೇಲೆ ಮೇವು ಹಾಕೋಣ ಅಂತ. ಒಂದೇ ಹತ್ರ ಇದು ಅವಕ್ಕೂ ಹಾಕಿರೋ ತಿಂದು ಬೋರ್ ಆಗಿರುತ್ತೆ ಅಂತ ಚೆನ್ನಾಗಿ ಮೇವು ಬಂದಿತ್ತು. ಚೆನ್ನಾಗಿ ಕೆತ್ತಿ ಖಾಲಿ ಮಾಡಿದ್ದಾಳೆ. ಇನ್ನೊಂದು ಸಲ ಮುಂದೆ ಕಟ್ಟಿಗೆ ಹೋಗ್ತೀನಿ. ಈ ಹಸು ಹೇಗೆ ಅಂತಂದರೆ ಸ್ವಲ್ಪನೂ ಜಂಬ ಮಾಡೋದಿಲ್ಲ. ಮೇವು ಯಾವ ಜಾಗದಲ್ಲಿ ಕಟ್ಟಿದ್ರೂ ಕೂಡ ತುಂಬ ನೀಟಾಗಿ ಮೇವು ತಿನ್ನುತ್ತೆ. ಯಾವುದೇ ಮೇವು ಹಾಕಿದ್ರೂ ಅದು ತಿನ್ನಲ್ಲ, ಆ ಥರ ಏನಿಲ್ಲ. ಮತ್ತು ಇನ್ನೊಂದು ಹಸು ಇದೆಯಲ್ಲ, ಅದು ಆ ಥರ ಅಲ್ಲ. ಅದು ಸ್ವಲ್ಪ ಚೆನ್ನಾಗಿರಬೇಕು, ನೀಟಾಗಿರ್ಬೇಕು, ಆ ಥರ. ಸ್ವಲ್ಪ ಗಮ್ ಏನೋ ಲೂಸ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಕಿತ್ತೋಯ್ತು. ನೀರೆಲ್ಲ ಆಚೆಗೆ ವೇಸ್ಟ್ ಆಗ್ತಾಯಿತ್ತು. ಫೋನ್ ಮಾಡಿ ಹೇಳಿದೆ ಈ ಥರ ಹಸ್ಕೊಂಡಿದೆ ಅಂತ. ಮತ್ತೆ ಬಂದು ಪ್ಯಾಚ್ ಮಾಡ್ತಾರೆ. ಈ ಕಡೆ ಬಟ್ಟೆ ತೊಳೆದು ಹಾಕಿದ್ದೆ, ಒಣಗಾಕಿರಲಿಲ್ಲ. ಇವಾಗ ಒಣಗಾಕ್ತಾ ಇದ್ದೀನಿ. ನನ್ನ ಮಗಳಿಗೆ ಸುಮ್ಮನೆ ರೇಗಿಸ್ತಾ ಇದ್ದೆ, ನೋಡಿ ಮಗಳೇ ನನ್ನ ವೇಲ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ಮಗಳದು ನಿಂದಲ್ಲ ನಂದು ಅಂತ ಹೇಳ್ತಾ ಇದ್ಲು. ಅವಳೊಂದು ರೇಗಿಸೋದೇ ಏನೋ ಒಂಥರ ಖುಷಿ ನನಗೆ. ಚೆನ್ನಾಗಿ ಮಾತಾಡ್ತಾಳೆ, ಕಾಯಮ್ಮ ಕಾಯಮ್ಮ. ಅವಳು ಕಂಟಿನ್ಯೂಸ್ ಆಗಿ ಅಂತಾನೆ ಇರ್ತಾಳೆ. ನನಗೆ ಅದನ್ನು ಕೇಳೋದೇ ಒಂಥರ ಖುಷಿ. ಹಾಗೇ ಕಮೆಂಟ್ಸಲ್ಲಿ ಕೂಡ ಕೇಳಿದ್ರಿ, ಯಾಕೆ ಪೇಂಟ್ ಹೊಡ್ಸೋದನ್ನು ನಿಲ್ಲಿಸಿದ್ದೀರಾ ಅಂತ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಬಿಸಿಲು ಚೆನ್ನಾಗಿತ್ತು, ಹಾಗಾಗಿ ಬಟ್ಟೆ ಎಲ್ಲ ಒಣಗಾಕಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ.
ಸಂಜೆ ಅಷ್ಟರಲ್ಲೆಲ್ಲ ಡ್ರೈ ಆದರೆ ಫೋಲ್ಡ್ ಮಾಡಿ ಎತ್ತಿಡೋದಕ್ಕೆ ಸರಿ ಹೋಗುತ್ತೆ ಅಂತ. ಸಿಕ್ಕಾಪಟ್ಟೆ ಬಿಸಿಲಿದೆ. ಅದೇ ಅಂದ್ಕೊಳ್ತಾ ಇರ್ತೀನಿ, ಈ ತೋಟದಲ್ಲಿ ಈ ಟೈಮಲ್ಲಿ ಕೆಲಸ ಮಾಡೋರು ಹೇಗೆ ಮಾಡ್ತಾರೆ ಅಂತ. ನಮಗೆ ಮನೇಲಿದ್ರೇ ಸೆಕೆ ತಡೆಯೋದಕ್ಕಾಗೋದಿಲ್ಲ. ಒಂದು ಸಲ ಹಸಿ ಮೇವಾಗಿ ಬರೋಕ್ಕೆ ಹೋಗೋ ಅಷ್ಟರಲ್ಲೇ ಸಾಕು ಅಂತ ಅನ್ನಿಸ್ಬಿಟ್ಟಿರುತ್ತೆ. ಅಷ್ಟು ಬಿಸಿಲು ಬರ್ತಾ ಇರುತ್ತೆ. ತೋಟದಲ್ಲೆಲ್ಲ ಈ ಟೈಮಲ್ಲಿ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದರಲ್ಲೂ ತೆಂಗಿನ ಮರದ ತೋಟ ಇರುತ್ತಲ್ಲ, ಆ ಥರ ಕೆಲಸ ಮಾಡೋದಾದರೆ ಓಕೆ. ಬಟ್ ಖಾಲಿ ಜಮೀನಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರದ್ದು ಸಿಕ್ಕಾಪಟ್ಟೆ ಕಷ್ಟ. ಈ ಬಿಸಿಲಲ್ಲಿ ಬಟ್ಟೆ ಹಾಗೆ ಒಣಗಾಕಿದ್ರೆ ಎಲ್ಲ ಫುಲ್ಲು ಕಲರೆಲ್ಲ ಶೇಡ್ ಆಗಿಬಿಡುತ್ತೆ. ಹಾಗಾಗಿ ಬಟ್ಟೆ ಅದನ್ನು ಹಾಗೆ ಹಾಕಿದ್ದೆ, ಫೋಲ್ಡ್ ಮಾಡಿ ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ ಇವಾಗ. ಇಲ್ಲಾಂತಂದರೆ ಬಟ್ಟೆ ಬೇಗನೆ ಕಲರ್ ಚೇಂಜ್ ಆಗುತ್ತೆ, ಕಲರ್ ಶೇಡ್ ಆಗುತ್ತೆ, ಹಳೆ ಬಟ್ಟೆ ಥರ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಬಟ್ಟೆಗಳನ್ನು ಆದಷ್ಟು ಉಲ್ಟಾನೇ ಹಾಕಿ ಒಣಗಿಸಿ ಎತ್ತಿಡ್ತೀನಿ. ಮಧ್ಯಾಹ್ನದ ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ಗೆಣಸಿತ್ತು, ಹಾಗಾಗಿ ಗೆಣಸು ಬೇಯಿಸಿ ಸಿಹಿ ಕಾರಸ ಮಾಡೋಣ ಅಂತ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಗೆಣಸು. ಕೆಲವರು ತಿನ್ನೋದಿಲ್ಲ, ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ನಾರಿನಂಶ ಹೆಚ್ಚಿರುತ್ತೆ. ಇದು ಯಾವಾಗ ಸಿಗುತ್ತೆ ಆ ಟೈಮಲ್ಲಿ, ಎಲ್ಲ ಟೈಮಲ್ಲೂ ನಮ್ಮಲ್ಲಿ ತರ್ತಾರೆ. ಅಷ್ಟು ಇಷ್ಟ ನಮಗೆ ಎಲ್ರಿಗೂ ಕೂಡ. ಅನ್ನ ಸಾಂಬಾರು ಮಾಡಿ ಗೆಣಸು ಬೇಯಿಸಿ ಕಾಯಿ ರಸ ಮಾಡಿದೆ. ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು. ಹಾಗೇ ಜೆಟ್ ಮಾಡೋದಕ್ಕೆ ಅಂತ ಮನೆ ಹತ್ರ ಪೈಪೆಲ್ಲ ತೊಗೊಂಡು ಬಂದು ಇಟ್ಟಿದ್ದು. ಒಂದು ತಿಂಗಳು ಮೇಲಾಗಿತ್ತು. ಕೆಲಸ ಜಾಸ್ತಿ ಅಂತ ಅದನ್ನು ಕೂಡ ಮಾಡಿರಲಿಲ್ಲ. ಇವತ್ತೆಲ್ಲದನ್ನು ಕೂಡ ಪೀಸ್ ಮಾಡಿ ಅದಕ್ಕೆ ಈ ಥರ ಗಮ್ ಹಾಕಿ ಅಟ್ಯಾಚ್ ಮಾಡಿ ಇಟ್ಟಿದ್ದಾರೆ. ಈ ಥರ ರೆಡಿ ಮಾಡಿಟ್ರೆ ತಗೊಂಡೋಗಿ ಸರಿ ಹೋಗುತ್ತೆ ಅಂತ. ನಿಂಗೆ ಮತ್ತೆ ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ನಂಗೆ ತಲೆನೋವು ಬಿಟ್ಟು ಹೋಗ್ತಾನೆ ಇಲ್ಲ. ಹಾಗಾಗಿ ಹರಳೆಣ್ಣೆ ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೀನಿ. ಫೇಸ್ ಎಲ್ಲ ಪೂರ್ತಿ ಆಯಿಲ್ ಥರ ಆಗಿಬಿಟ್ಟಿದೆ. ಚೆನ್ನಾಗಿ ಹರಳೆಣ್ಣೆ ಹಚ್ಕೊಂಡಿದ್ದಲ್ಲ, ಹಾಗಾಗಿ ಸಂಜೆ ಮೇಲೆ ಮತ್ತೆ ಬ್ಲಾಕ್ ಮಾಡ್ತಾ ಇದ್ದೀನಿ. ಈಗ ತೋಟಕ್ಕೆ ಬಂದಿದ್ದೆ, ಹಸುಗಳನ್ನ ಹೊಡ್ಕೊಂಡು ಮನೆಗೆ ಹೋಗೋಣ ಅಂತ. ಸಂಜೆ ಆಯಿತು. ಈಗಂತೂ ದಿನ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಆಗಿರುತ್ತೆ ನೋಡೋ ಅಷ್ಟರಲ್ಲಿ ಮಧ್ಯಾಹ್ನ ಮತ್ತು ಸಂಜೆ ಅದೇ ಮಾಮೂಲಿ ರೊಟೀನ್ ಆಗಿಬಿಟ್ಟಿದೆ. ಯಾಕೋ ಟೈಮೇ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ ಥರ ಆಗಿಬಿಟ್ಟಿದೆ. ಗೊತ್ತಿಲ್ಲ, ಕೆಲವೊಂದು ಸಲ ಬೇಗ ಬೇಗ ಕೆಲಸ ಮುಗ್ದಿರುತ್ತೆ, ಎಷ್ಟೇ ಕೆಲಸ ಮಾಡಿದ್ರು ಇನ್ನೂ ಟೈಮ್ ಉಳ್ಕೊಂಡಿರುತ್ತೆ, ಇನ್ನೂ ಎನರ್ಜಿ ಇರುತ್ತೆ. ಬಟ್ ಈಗ ಆ ಥರ ಇಲ್ಲ. ಯಾಕೋ ಗೊತ್ತಿಲ್ಲ, ಕೆಲಸ ಜಾಸ್ತಿ ಆಗಿದೆಯೇನೋ. ಹಸುಗಿನ ಕೆಲಸನೇ ನಂಗೆ ಜಾಸ್ತಿ ಅಂತ ಅನ್ನಿಸ್ತಾ ಇರೋದು, ಇವಾಗ ಫೀಲ್ ಆಗ್ತಾ ಇರೋದು. ಅವಾಗೆಲ್ಲ ತೋಟಕ್ಕೆ ಹೋಗೋದು ಹಸು, ಬೆಳಗ್ಗೆ ಹೋದರೆ ಸಂಜೆವರೆಗೂ ಬರ್ತಿರ್ಲಿಲ್ಲ. ನಾನೊಂದು 2 ಸಲ ಹೋಗ್ತಾ ಇದ್ದೆ, ಹೋದರೆ ಇಲ್ಲ ಅಂತಂದರೆ ನನ್ನ ಹಸ್ಬೆಂಡ್ ಎಲ್ಲ ನೋಡ್ಕೊಳ್ಳೋರು. ಇವಾಗ ಬಟ್ ಮನೆ ಹತ್ರನೇ ಇರೋದ್ರಿಂದ ಆ ಥರ ಆಗ್ತಾಯಿಲ್ಲ. ಇಡೀ ಟೈಮ್ 4-5 ಸಲ ಬರ್ತೀನಿ ಅಂತಂದರೆ ನನಗೆ ಅರ್ಧ ಕೆಲಸ ಇಲ್ಲೇ ಆಗಿಬಿಟ್ಟಿರುತ್ತೆ. ಹಾಗಾಗಿ ಜಾಸ್ತಿ ಟೈಮ್ ಸಿಗ್ತಾ ಇಲ್ಲ. ಇವು ವಾಪಸ್ ಎಲ್ಲ ತೋಟಕ್ಕೆ ಹೋದರೆ ಸರಿ ಹೋಗುತ್ತೆ. ಅಲ್ಲೇನು ಮಾಡ್ತಾಯಿದ್ದೀಯಾ? ಯಾವ ಹಸು ಹಿಡ್ಕೊತೀವಿ? ಮನೆಗೆ ಹೋಗೋಣ. ಮೇವು ಹಾಕಿದ್ದೆ, ತಿಂದೆಲ್ಲ ಖಾಲಿ ಮಾಡಿದ್ದಾವೆ ನೋಡಿ. ಇಲ್ಲಿ ಬೋಸಲಿ ಮೇವಿಟ್ರೆ ಅದನ್ನು ಉಲ್ಟಾ ದಬಾಕಿ ಕೆಳಗೆ ಚೆಲ್ಕೊಂಡು ತಿನ್ನೋದು. ಅದೇನು ಅಂತ ಗೊತ್ತಿಲ್ಲ, 4 ಕೂಡ ಹಾಗೇ ಮಾಡೋದು. ಅದರಲ್ಲಿ ತಿನ್ನೋದೇ ಇಲ್ಲ, ಕೆಳಗೆ ಚೆಲ್ಲಿ ಕೆಳಗಲೇ ತಿನ್ನೋದು. ಅವ್ರಿಗೆ ಅದೇ ಇಷ್ಟನೇನೋ ಗೊತ್ತಿಲ್ಲ. ಸದ್ಯದಲ್ಲೇ ನಮ್ಮ ಮನೆಗೆ ಒಂದು ಪಾಪು ಬರುತ್ತೆ, ಪುಟಾಣಿ ಪಾಪು. ಲಕ್ಷ್ಮಿ ಒಂದು ಪುಟಾಣಿ ಕರು ಕೊಡ್ತಾಳೆ. ಯಾವ ಕರು ಗೊತ್ತಿಲ್ಲ, ಸದ್ಯದಲ್ಲೇ ಬರುತ್ತೆ. ಒಂದು ವಾರನೂ ಟೈಮ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಸದ್ಯದಲ್ಲೇ ಬರುತ್ತೆ. ಇನ್ನು ಅದೊಂದು ಕೆಲಸ ಜಾಸ್ತಿ ಆಗುತ್ತೆ. ಹಾಲು ಕರಿಯೋದಾಗಿರ್ಬೋದು, ಡೈರಿಗೆ ಹಾಲು ಹಾಕೋವರೆಗೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅದೇನೋ ಗೊತ್ತಿಲ್ಲ, ಒಂದು 4-5 ದಿನ ಅಂತೂ ಕರು ಹಾಕ್ದಾಗ ತುಂಬಾ ಕೆಲಸ ಜಾಸ್ತಿ. ಹಸು ತೊಳೆಯೋದಾಗಿರ್ಬೋದು, ಅದ್ರದ್ದು ಕೇರ್ ಆಗಿರ್ಬೋದು, ಕರುಗೆ ಹಾಲು ಕುಡಿಸೋದಾಗಿರ್ಬೋದು, ಗಿಣ್ಣ ತೊಗೊಂಡು ದೇವಸ್ಥಾನಕ್ಕೆ ಹೋಗೋದು, ಈ ಥರ ಕೆಲಸ ಜಾಸ್ತಿ ಇರುತ್ತೆ. ಹಾಯ್ ಬೆಳ್ಳಿ ಮನೆಗೆ ಹೋಗೋಣ. ಏನು ತಂದಿಲ್ಲ ನಿಮಗೆ. ಸಂಜೆ ಆಯಿತು, ಹಾಲು ಕರೆಯೋದಕ್ಕೆ ಟೈಮ್ ಆಗುತ್ತೆ. ಹಾಗಾಗಿ ಮನೆಗೆ ಹೊಡ್ಕೊಂಡು ಹೋಗ್ತಾ ಇದ್ದೆ. ಪೇಂಟ್ ಯಾಕೆ ಮಾಡಿಸೋದನ್ನು ಸ್ಟಾಪ್ ಮಾಡಿದ್ದೀರಾ ಅಂತ ಕೇಳಿದ್ರಿ. ಪೇಂಟ್ ಎಲ್ಲ ತೊಗೊಂಡು ಬಂದು ಇಟ್ಟಿರೋದು ಹಾಗೇ ಇದೆ. ಆದರೆ ಈ ವ್ಲಾಗಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಎಲ್ಲ ಪೇಂಟ್ ಕೂಡ ರೆಡಿ ಇದೆ. ಬಟ್ ಸ್ಟಾರ್ಟಿಂಗಲ್ಲಿ ಆವಾಗ ನಮ್ಮ ಮನೇಲಿ ಕಾರ್ಯ ಇದೆ ಅಂತ ಅಂದ್ಕೊಂಡು, ಹಾಗೆ 1-2 ಮದುವೆ ಇತ್ತು, ಹೋಗಲೇಬೇಕಿತ್ತು. ಆವಾಗ ಆ ಟೈಮಲ್ಲಿ ನಾವೇ ಬೇಡ ಅಂತ ಅಂದ್ವಿ. 1-2 ದಿನ ಹೋಗಲಿ, ಕೆಲಸ ಎಲ್ಲ ಮುಗಿಲಿ, ಕಾರ್ಯ ಮುಗಿಲಿ, ಆಮೇಲೆ ಮಾಡಿಸ್ತೀವಿ ಅಂತ ಅಂದ್ವಿ. ಆಮೇಲೆ ಅವ್ರು ಸ್ವಲ್ಪ ಕೆಲಸ ಇದೆ, ಇನ್ನೂ 4 ದಿನ ಬಿಟ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದರು. ಆಮೇಲೆ ಮತ್ತೆ ಅವ್ರು ಬರ್ತೀನಿ ಅಂತಂದರು. ಆ ಟೈಮಲ್ಲಿ ನಮಗೆ ಬೇರೆ ಕೆಲಸ ಬಂದುಬಿಟ್ಟಿತ್ತು. ಅಂತಂದರೆ ಎಲ್ಲದನ್ನೂ ನಿಭಾಯಿಸೋದು ಅಷ್ಟು ಈಸಿ ಅಲ್ಲ. ವ್ಲಾಗಲ್ಲಿ ನಾನು 2 ಕೆಲಸನ ಇಷ್ಟು ಬೇಗ ತೋರಿಸಿರ್ತೀನಿ ಅಂತಂದರೆ, ಬಟ್ ಅಷ್ಟು ಬೇಗ ಆಗಿರೋದೇ ಇಲ್ಲ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಆಗೋ ಕೆಲಸನ 10 ನಿಮಿಷ 12 ನಿಮಿಷದಲ್ಲಿ ಮುಗಿಸಿರ್ತೀನಿ. ಎಲ್ಲ ಕೆಲಸನೂ ಒಂದೇ ಸಲ ನಿಭಾಯಿಸ್ತೀನಿ ಅಂತಂದರೆ ಖಂಡಿತ ಆಗೋದಿಲ್ಲ. ಆ ಎಲ್ಲ ಕಾರಣಗಳಿಂದ ನಾವೇ ಬೇಡ ಅಂತ ಅಂದಿದ್ವಿ. ಇವಾಗ ಮತ್ತೆ ಬರೋದಕ್ಕೆ ಹೇಳಿದ್ದೀವಿ, ಸದ್ಯದಲ್ಲೇ ಬರ್ತಾರೆ.
ಎಲ್ಲ ಕೆಲಸ ಒಂದೇ ಸಲ ಬಂತು ಅಂತಂದರೆ ಇರೋದೇ ಇಬ್ಬರು ಎಲ್ಲದನ್ನು ನಿಭಾಯಿಸ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ. ಕೆಲಸ ಜಾಸ್ತಿ ಅಂತ ಅನಿಸುತ್ತೆ. ಶುಂಠಿ ಹಾಕಿದ್ದೀವಿ, ದಾಳಿಂಬೆ ಹತ್ರ ಕೆಲಸ ಇದೆ, ಶುಂಠಿ ನೀರು ಹೊಡಿಲೇಬೇಕು. ಈ ಬಿಸಿಲಲ್ಲಿ ಒಂದು ದಿನ ನೀರು ಹೊಡೆದಿಲ್ಲ ಅಂತಂದರೆ ಫುಲ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ. ಮನೇಲಿ ಅವ್ರು ಬರ್ತಾರೆ ಅಂದರೆ ಮತ್ತು ಆಚೆಲೆಲ್ಲ ಮನೆ ಖಾಲಿ ಮಾಡಿಕೊಡ್ಬೇಕು. ಇನ್ನು ರೂಮು ಆಚೆ ಕಡೆ ಎಲ್ಲ ಹಾಗೇ ಇದೆ. ಅವ್ರು ಮತ್ತೆ ಲಪ್ಪ ಹೊಡಿಬೇಕು ಅಂತಂದರೆ ಆ ಲಗೇಜನ್ನೆಲ್ಲ ತೆಗೆದು ಆಚೆಗೆ ಇಡಬೇಕು. ಆ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಮತ್ತು ತೋಟಕ್ಕೆ ಹೋಗೋ ಕೆಲಸ ಅಲ್ಲೇ ಉಳ್ಕೊಳ್ಳುತ್ತೆ. ಇವಾಗ ಯಾವ ಟೈಮಲ್ಲಿ ಅವರು ಕರೆಂಟ್ ಕೊಟ್ಟಿರ್ತಾರೆ ಆ ಟೈಮಲ್ಲಿ ನೀರು ಹೊಡಿಲೇಬೇಕು ತೋಟಕ್ಕೆ. ಆ ಟೈಮಲ್ಲಿ ನಾವು ಮಿಸ್ಸಾಗಿ ಮನೇಲಿದ್ದು ಈ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಆ ಕೆಲಸ ಅಲ್ಲೇ ಉಳ್ಕೊಳ್ಳುತ್ತೆ. ಈ ಥರ ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ರೀಸನ್ಸ್ ಇತ್ತು. ಆ ಕಾರಣಗಳಿಂದ ನಾವೇ ಬೇಡ ಅಂತ ಅಂದಿದ್ವಿ. ನಿಮಗಲ್ಲಿ ಪೇಂಟ್ ಕಾಣಿಸ್ತಾ ಇರ್ಬೋದು ಬಾಕ್ಸ್ಗಳು. ಇಡೀ ಮನೆಗೆ ಎಷ್ಟು ಬೇಕು ಎಲ್ಲದನ್ನು ತರಿಸಿ ಒಂದೇ ಸಲ ಇಟ್ಟಿದ್ದೀವಿ. ಬಟ್ ಒಡ್ಸೋದಕ್ಕಾಗ್ತಾ ಇಲ್ಲ. ಸದ್ಯದಲ್ಲೇ ಹೇಳಿದ್ದೀವಿ ಬರ್ತಾರೆ, ಪೇಂಟ್ ಮಾಡಿಸ್ತೀವಿ. ಅದು ಒಂದೇ ಸಲ ಎಲ್ಲದೂ ಮುಗ್ದಿದ್ದಿದ್ರೆ ನಮಗೂ ಚೆನ್ನಾಗಿರೋದು, ಅವರಿಗೂ ಸರಿ ಹೋಗೋದು. ಮತ್ತು ಬೇರೆ ಕಡೆ ಎಲ್ಲ ಕೆಲಸ ಮಾಡೋದಕ್ಕೆ ಹೇಳಿದ್ನಲ್ಲ, ಹೇಳ್ತಾ ಹೋದರೆ ಇನ್ನೂ ರೀಸನ್ಸ್ ಇದೆ. ಇಷ್ಟೆಲ್ಲ ಕಾರಣಗಳಿಂದ ನಾವೇ ಬೇಡ ಅಂತ ಅಂದಿದ್ವಿ. ಫಸ್ಟ್ ನಾವು ಬೇಡ ಅಂದ್ವಿ, ನಂತರ ಅವರು ಬರೋದಿಲ್ಲ ಅಂದರು. ಇವಾಗ ಮತ್ತೆ ನಾವು ಬೇಡ ಅಂದ್ವಿ. ಈ ಥರ ಆಗಿ ಡಿಲೇ ಆಗಿದೆ. ಇವಾಗ ಮತ್ತೆ ಹೇಳಿದ್ದೀವಿ ಬರ್ತಾರೆ, ಮುಗಿಸಿ ಕೊಟ್ಟು ಹೋಗ್ತಾರೆ. ಅವ್ರ ಬಗ್ಗೆ ಝೀರೋ ಕಂಪ್ಲೇಂಟ್ ಅಂತ ಹೇಳ್ಬೋದು. ಸ್ವಲ್ಪನೂ ಕಂಪ್ಲೇಂಟ್ ಇಲ್ಲ. ಅಷ್ಟು ನೀಟಾಗಿ ಪೇಂಟ್ ಮಾಡ್ತಾರೆ. ಸ್ವಲ್ಪನೂ ಎಷ್ಟೇ ನಾವು ಏನೇ ಹೇಳಿದ್ರೂ ಕೂಡ ಹೌದಾ ಸರಿ ಅದನ್ನು ಸರಿ ಮಾಡ್ತೀನಿ ಅಂತ ಹೇಳೇ ಕೆಲಸ ಮಾಡ್ತಾರೆ. ಅವ್ರು ಚೆನ್ನಾಗಿ ಮಾತಾಡೋದಾಗಿರ್ಬೋದು, ಅವ್ರು ನೀಟಾಗಿ ಕೆಲಸ ಮಾಡೋದಾಗಿರ್ಬೋದು, ಹಾಗೆ ಸ್ವಲ್ಪನೂ ಜಂಬ ಇಲ್ಲ, ಆಟಿಟ್ಯೂಡ್ ಇಲ್ಲ. ಎಷ್ಟು ಜನ ಬಂದಿದ್ರು ಅಷ್ಟು ಜನನೂ ಕೂಡ ಕೆಲವರು ನೋಡಿದ್ದೀನಿ ಹೇಗೆ ಬೇಕು ಹಾಗೆ ಮಾತಾಡ್ತಾರೆ, ಅಥವಾ ಮಾತಾಡ್ಸಿದ್ರೆ ಅಷ್ಟು ನೀಟಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ, ಅಥವಾ ನೀಟಾಗಿ ಪೇಂಟ್ ಮಾಡೋದಿಲ್ಲ. ಎಷ್ಟೊಂದು ಕಂಪ್ಲೇಂಟ್ಸ್ ಇರುತ್ತೆ. ಬಟ್ ಇವ್ರ ಮೇಲೆ ಝೀರೋ ಕಂಪ್ಲೇಂಟ್ ಅಂತ ಹೇಳ್ಬೋದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇವ್ರ ಸರ್ವಿಸು. ತುಂಬ ನೀಟ್ ಸರ್ವಿಸ್ ಕೊಡ್ತಾರೆ. ನಂಗೆ ತುಂಬಾ ಇಷ್ಟ ಆಯಿತು. ಫಿನಿಶಿಂಗ್ ಕೂಡ ಹಾಗೇ ಇದೆ. ನಮ್ಮ ಮನೆ ಪೇಂಟ್ ಮಾಡಿಸಿ ತುಂಬಾ ವರ್ಷಗಳಾಗ್ಬಿಟ್ಟಿತ್ತು. ಗೋಡೆ ಸ್ವಲ್ಪ ಕೆಲವು ಹತ್ರ ಕ್ರ್ಯಾಕ್ ಬಂದಿತ್ತು, ಅಂದರೆ ಕೆಲವು ಕಾರಣದಿಂದ ಬಂದಿತ್ತು. ಅದನ್ನೆಲ್ಲ ನೀಟ್ ಮಾಡಿಕೊಂಡು ಅದಕ್ಕೆಲ್ಲ ನೀಟಾಗಿ ಫಿನಿಶಿಂಗ್ ಆಗಿರ್ಬೋದು ತುಂಬ ನೀಟಾಗಿ ಮಾಡಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯಿತು ಇವ್ರ ಸರ್ವಿಸ್. ನೀವು ಕೇಳಿರುವಂತಹ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.